ಬೀಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಲಯಾಳಿ ಅಜಿತ್ನನ್ನ ಬಂಧಿಸಲಾಗಿತ್ತು. ಜಗದೀಶ್ ಜೊತೆ ಸೇರಿ ಬೀಕ್ಲು ಶಿವ ಕೊಲೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ ಅಜಿತ್ನನ್ನ ಪೊಲೀಸರು ರಾಮಮೂರ್ತಿ ನಗರದಿಂದ ವಶಕ್ಕೆ ಪಡೆದು ಸಿಐಡಿಗೆ ಕರೆ ತಂದಿದ್ರು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಸಿಐಡಿಯಲ್ಲಿ ಬಂಧನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ಅಜಿತ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನ್ಯಾಯಾಲಯದಲ್ಲಿ ಅಜಿತ್ ಮತ್ತು ಆತನ ಪರ ವಕೀಲರು ಅಜಿತ್ ಒಬ್ಬ ವಕೀಲ ಎಂದು ವಾದ ಮಂಡಿಸಿದ್ರು. ಜಗದೀಶನ ಕೆಲವು ಪ್ರಕರಣಗಳನ್ನು ಅಜಿತ್ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದ್ರು. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ವಕೀಲರನ್ನ ಬಂಧಿಸುವಾಗ ಕೆಲವು ಕಾನೂನು ಪ್ರಕ್ರಿಯೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಎಸ್ಪಿ ದರ್ಜೆಯ ಅಧಿಕಾರಿ ವಿಚಾರಣೆ ನಡೆಸಬೇಕು ಮತ್ತು ಎಸ್ಪಿ ದರ್ಜೆಯ ಅಧಿಕಾರಿಗಳ ಅನುಮತಿಯೊಂದಿಗೆ ಮಾತ್ರ ತನಿಖಾ ತಂಡವು ವಕೀಲರನ್ನ ಬಂಧಿಸಬೇಕೆಂದು ವಾದ ಮಂಡಿಸಲಾಯಿತು. ಈ ವಾದದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಅಜಿತ್ಗೆ 1 ಲಕ್ಷ ರೂಪಾಯಿ ಬಾಂಡ್ ಓವರ್ ನೀಡಿ ಮನೆಗೆ ಕಳುಹಿಸಿದೆ. ಆದರೆ ತನಿಖೆಗೆ ಅಜಿತ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಅಗತ್ಯ ಇದೆ ಎಂದು ಸಿಐಡಿ ವಾದ ಮಂಡಿಸಿದೆ. ಈ ಕಾರಣದಿಂದಾಗಿ ನ್ಯಾಯಾಲಯವು ವಿಚಾರಣೆಯನ್ನ ಮುಂದೂಡಿದೆ. ಕರ್ನಾಟಕದಲ್ಲಿ ಬಂಧನವಾಗಿಯೂ ಸಹ ಜೈಲಿಗೆ ಹೋಗದೆ, ಜಾಮೀನು ಪಡೆಯದೆ, ಪೊಲೀಸ್ ಕಸ್ಟಡಿಗೆ ಹೋಗದೆ, ತಾಂತ್ರಿಕ ಕಾರಣಗಳ ಆಧಾರದ ಮೇಲೆ ಮನೆಯಲ್ಲೇ ಇರುವ ಈ ಪ್ರಕರಣವು ಅತ್ಯಂತ ವಿಶಿಷ್ಟವಾಗಿದೆ.